ರುಚಿಯಾದ ಬಾಯಲ್ಲಿ ಇಟ್ಟರೆ ಕರಗುವಂತಹ ಬೆಣ್ಣೆ ಬಿಸ್ಕೆಟ್ ನಾವು ಸಣ್ಣವರಿದ್ದಾಗ ಬೇಕಾದಷ್ಟು ತಿಂದಿದ್ದೇವೆ ಇದನ್ನಲ್ವಾ. ಆದರೆ ಈಗ ತಿನ್ನಲಿಕ್ಕೆ ಹೆದರಿಕೆ ಆಗ್ತದೆ, ಯಾಕಂದರೆ ಇದರಲ್ಲಿ ಹೈಯೆಸ್ಟ್ ಇರೋದು ಸಕ್ಕರೆ ಮತ್ತು ಮೈದಾ, ಎರಡು ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಆದರೂ ಕೂಡ ಇವತ್ತು ಎಲ್ಲರಿಗೂ ಇಷ್ಟ ಆಗ್ತದೆ ಇದು. ಶುಗರ್ ಇಲ್ಲದವರಿಗೆ, ಮೈದಾ ತಿನ್ನುವಂಥವರಿಗೆ ಆರಾಮವಾಗಿ ತಿನ್ಬೋದು. ಇದನ್ನು ಮನೆಯಲ್ಲೇ ನಾವು ಹೇಗೆ ಮಾಡ್ಬೋದು ಅಂತ ಹೇಳ್ದನ್ನು ಇವತ್ತು ತೋರಿಸ್ಕೊಡ್ತಾ ಇದ್ದೇವೆ. ಇದನ್ನು ಮಾಡಲಿಕ್ಕೆ ಕೂಡ ಹೆಚ್ಚು ಇಂಗ್ರೀಡಿಯೆಂಟ್ ಏನು ಬೇಡ, ಮನೆಯಲ್ಲಿರುವ ಸಾಮಗ್ರಿಗಳೇ ಸಾಕಿದು. ಬಿಸಿ ಇರುವಾಗ ಇದನ್ನು ತೆಗೀಲಿಕ್ಕೆ ಹೋಗಬಾರ್ದು, ಎಲ್ಲ ಹುಡಿ ಹುಡಿ ಆಗ್ತದೆ. ಅದು ಪೂರ್ತಿಯಾಗಿ ತಣ್ಣಗಾದ ನಂತರವೇ ಇದನ್ನು ಎಬ್ಬಿಸಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ ಅಂತ ಹೇಳ್ಕೊಂಡು. ಹಾಯ್, ನಾನು ಆಶಾ ಚಂದ್ರ ಭಟ್. ಆಶಾ ಸ್ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನ್ ಕಟಾಯ್ ಅಂತೇಳಿ ಹೇಳ್ತಾರೆ ಹಿಂದಿಯಲ್ಲಿ. ಇದನ್ನು ನಾನ್ ಕಟಾಯ್ ಅಥವಾ ನಮ್ಮ ಊರಲ್ಲಿ ಇದನ್ನು ಬೆಣ್ಣೆ ಬಿಸ್ಕೆಟ್ ಅಂತೇಳಿ ಹೇಳ್ತೇವೆ ನಾವು. ಆದರೆ ಇದನ್ನು ಮಾಡೋದು ಮಾತ್ರ ತುಪ್ಪದಲ್ಲಿ. ಬೆಣ್ಣೆ ಬಿಸ್ಕೆಟನ್ನು ಮಾಡೋದು ತುಪ್ಪದಲ್ಲಿ. ನೋಡಿ, ಅರ್ಜೆಂಟ್ ಮಾಡಿ ಗಡಿಬಿಡಿ ಮಾಡಿ ತೆಗೆದ್ರೆ ಈ ಥರ ಎಲ್ಲ ಹುಡಿ ಹುಡಿ ಆಗ್ತದೆ. ಎಷ್ಟು ಸಾಫ್ಟಾಗಿ, ಎಷ್ಟು ಮೆತ್ತಗೆ ಮೆತ್ತಗೆ ಬರ್ತದೆ ನೋಡಿ. ಇದು ಬೆಣ್ಣೆ ಬಿಸ್ಕೆಟ್ ಅಂದರೆ ಬಾಯಲ್ಲಿ ಇಟ್ಟರೆ ಕರಗಿ ಹೋಗುವಂತಹದ್ದು. ಮಾಡಲಿಕ್ಕೆ ಕೂಡ ತುಂಬ ಸುಲಭ. ಇದನ್ನೊಮ್ಮೆ ನೀವು ಖಂಡಿತ ಟ್ರೈ ಮಾಡಿ ನೋಡಿ. ಇದನ್ನು ಮಾಡಲಿಕ್ಕೆ ಅಳತೆ ಮಾತ್ರ ಕರೆಕ್ಟ್ ಇರಬೇಕು. 2 ಕಪ್ಪಷ್ಟು ಮೈದಾ ತಗೊಂಡಿದ್ದೇನೆ, 1 ಕಪ್ಪಷ್ಟು ತುಪ್ಪ, 1 ಕಪ್ಪಷ್ಟು ಸಕ್ಕರೆ ಹುಡಿ. ಆಲ್ಮೋಸ್ಟ್ ತುಪ್ಪ ಮತ್ತು ಸಕ್ಕರೆ ಹುಡಿ ಒಂದೇ ಲೆಕ್ಕ ಬೇಕು. 3/4 ಕಪ್ಪಷ್ಟು ಕಡಲೆ ಹುಡಿ, ರುಚಿಗೆ ಬೇಕಷ್ಟು ಉಪ್ಪು, ರುಚಿಗೆ ಅಂದರೆ 1-2 ಚಿಟಿಕೆ ಉಪ್ಪು ಸಾಕು, ಅರ್ಧ ಟೀ ಸ್ಪೂನಷ್ಟು ಸೋಡಾ ಹುಡಿ, ಏಲಕ್ಕಿ ಹುಡಿ ಒಂದು ಸ್ವಲ್ಪ, ಹಾಗೆಯೇ 2 ಟೇಬಲ್ ಸ್ಪೂನಷ್ಟು ಸಣ್ಣ ರವೆ, ನಾವು ಬಾಂಬೆ ರವೆ ಅಂತ ಏನು ಹೇಳ್ತೇವೆ ಅದು. ಆಮೇಲೆ ಗೋಡಂಬಿ, ಪಿಸ್ತಾ, ಬಾದಾಮಿ, ನಿಮ್ಮ ಹತ್ರ ಎಂತ ಇದೆ ಅದು ಡ್ರೈ ಫ್ರೂಟ್ ಇದರಲ್ಲಿ ಮಸ್ಟ್ ಎಂತ ಇಲ್ಲ, ಇದ್ದರೆ ಹಾಕ್ಬೋದು, ಇಲ್ಲದಿದ್ದರೆ ಸ್ಕಿಪ್ ಮಾಡಿಕೊಳ್ಬೋದು. ಈಗ ಒಂದು ದೊಡ್ಡ ಬೌಲ್ ತಗೊಂಡು ಅದಕ್ಕೆ ಸಕ್ಕರೆಯನ್ನು ಹುಡಿ ಮಾಡಿ ಹಾಕಿ. ಇಡೀ ಸಕ್ಕರೆ ಹಾಕಿದರೆ ಇದು ಮಾಡಲಿಕ್ಕೆ ಕಷ್ಟ ಆಗ್ತದೆ. ಹಾಗೆ ಸಕ್ಕರೆಯನ್ನು ಮೊದಲಿಗೆ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಕರೆಕ್ಟಾಗಿ ನೀವು ತುಪ್ಪ ಹಾಗೂ ಸಕ್ಕರೆ, ತುಪ್ಪ ಒಂಚೂರು ಜಾಸ್ತಿಯೇ ಬೇಕು, ಸಕ್ಕರೆ ಒಂದು ಅರ್ಧ 3/4 ಕಪ್ ಹಾಕ್ಕೊಂಡ್ರೂ ಸಾಕು. ಆದರೆ ತುಪ್ಪ 1 ಕಪ್ಪಷ್ಟು ಬೇಕಿದಕ್ಕೆ. ನೀವು ಮೈದಾ ಎಷ್ಟು ಹಾಕ್ತೀರಿ ಅದರ ಅರ್ಧದಷ್ಟು ತುಪ್ಪ ಬೇಕಾಗ್ತದೆ. ಯಾಕೆಂದರೆ ಇನ್ನು ನಾವು ಕಡಲೆ ಹುಡಿ ಹಾಕಲಿಕ್ಕಿದೆ, ಹಾಗೆಯೇ ರವೆ ಹಾಕ್ತೇವೆ. ಹಾಗಾಗಿ ತುಪ್ಪ ಕರೆಕ್ಟಾಗಿ ಹಾಕಬೇಕಾಗ್ತದೆ. ಮತ್ತು ಕೊನೆಗೆ ಅದು ಗಟ್ಟಿ ಆಯಿತು ಅಂದರೆ ಮತ್ತೊಂದು 2 ಸ್ಪೂನ್ ತುಪ್ಪ ಹಾಕ್ಕೊಳ್ಬೋದು, ಇಲ್ಲ ಹಾಲು ಕೂಡ ಹಾಕ್ಕೊಳ್ಬೋದು ತುಪ್ಪ ಇಲ್ಲ ಅಂತಂದರೆ. ಆದರೆ ಹಾಲು ಹಾಕಿದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅದು. ಹಾಗಾಗಿ ತುಪ್ಪವೇ ಇಂಪಾರ್ಟೆಂಟ್ ಇದರಲ್ಲಿ. ಇದನ್ನು ಈಗ ಚೆನ್ನಾಗಿ 2-3 ನಿಮಿಷ ಫ್ಲಫಿ ಆಗೋವರೆಗೆ ಅದನ್ನು ಬೀಟ್ ಮಾಡಿಕೊಳ್ಬೇಕು. ಕೈಯಲ್ಲಿ ಇರ್ಬೋದು ಅಥವಾ ಸ್ಪೂನಲ್ಲಿ ಮಾಡ್ಬೋದು. ಈ ಥರ ಬೀಟರ್ ಇದ್ದರೆ ತುಂಬ ಸುಲಭ ಆಗ್ತದೆ. ನಂತರ ಒಂದು ಜರಡಿ ಇಟ್ಕೊಂಡು ಎಲ್ಲವನ್ನು ಕೂಡ ಜರಡಿ ಮಾಡಬೇಕು. ಮೊದಲಿಗೆ ಮೈದಾ ಹಾಕ್ಕೊಳ್ಳುವ. ಮೈದಾದಲ್ಲಿ ಏನಿರುವುದಿಲ್ಲ, ಆದರೂ ಕೂಡ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಆಮೇಲಿಂದ ಕಡಲೆ ಹುಡಿಯಲ್ಲಿ ಮಾಮೂಲಾಗಿ ಗಂಟಿರ್ತದೆ, ಅದನ್ನು ಬಿಡಿಸ್ಕೊಳ್ಬೇಕು. ಅದಕ್ಕೋಸ್ಕರ ನಾವು ಜರಡಿ ಮಾಡ್ತಾ ಇದ್ದೇವೆ. ಆಮೇಲೆ ಸಣ್ಣ ರವೆ ಕೂಡ, ಎಲ್ಲ ಹುಡಿಗಳನ್ನು ಕೂಡ ಇದರಲ್ಲೇ ಹಾಕ್ಕೊಳ್ಬೇಕು. ಏಲಕ್ಕಿ, ಸೋಡಾ ಹುಡಿ, ರುಚಿಗೆ 1-2 ಚಿಟಿಕೆಯಷ್ಟು ಉಪ್ಪು 1-2 ಚಿಟಿಕೆ ಮಾತ್ರ ಸಾಕು. ಇವಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಜರಡಿ ಇಟ್ಕೊಳ್ಳಿ. ಜರಡಿ ಹಿಡ್ಕೊಳ್ಳೋ ಉದ್ದೇಶ ಅಂದರೆ ಗಂಟುಗಳು ಬೀಳದಾಗೆ. ನೋಡಿ, ನಾವು ಕಡಲೆ ಹುಡಿ ಹಾಕ್ತಾ ಇದ್ದೇವೆ, ಅದು ಗಂಟಾಗಿ ಇದ್ದೇ ಇರ್ತದೆ. ನಿಮಗೆ ಯಾವುದೇ ಕಡಲೆ ಹುಡಿ ಗಂಟಿಲ್ಲದೆ ಸಿಗೋದಿಲ್ಲ. ಇದೇ ಪ್ರಮಾಣದಲ್ಲಿ ನಾವು ಬೇರೆ ಬಿಸ್ಕೆಟನ್ನು ಕೂಡ ಮಾಡ್ಬೋದು. ಇಲ್ಲಿ ನಾನಿವತ್ತು ಪರ್ಟಿಕ್ಯುಲರ್ಲಿ ಬೆಣ್ಣೆ ಬಿಸ್ಕೆಟೇ ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದೇನೆ. ಪೂರ್ತಿಯಾಗಿ ಜರಡಿ ಹಿಡಿದು ಅದರಲ್ಲಿರುವಂತಹ ಉಂಡೆಗಳನ್ನೆಲ್ಲ ತೆಗೆದು ನಂತರ ಇದಕ್ಕೆ 1-2 ಡ್ರಾಪ್ ವೆನಿಲಾ ಎಸೆನ್ಸ್ ಹಾಕ್ಕೊಳ್ತಾ ಇದ್ದೇನೆ. ನನಗೆ ವೆನಿಲಾ ಫ್ಲೇವರ್ ಇಷ್ಟ ಆಗ್ತದೆ, ಅದಕ್ಕೋಸ್ಕರ 1-2 ಡ್ರಾಪಷ್ಟು ವೆನಿಲಾ ಎಸೆನ್ಸ್ ಹಾಕಿಕೊಳ್ತಾ ಇದ್ದೇನೆ. ವೆನಿಲಾ ಎಸೆನ್ಸ್ ಇಲ್ಲಿ ಮಸ್ಟ್ ಏನಲ್ಲ, ಸ್ಕಿಪ್ ಮಾಡ್ಬೋದು ಇದನ್ನು ಇಲ್ಲ ಅಂತಾದರೆ. ಇದನ್ನೀಗ ಚೆನ್ನಾಗಿ ಒಮ್ಮೆ ಸ್ಪೂನಲ್ಲಿ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ. ಸ್ಪೂನಲ್ಲಿ ಮಿಕ್ಸ್ ಮಾಡೋ ಉದ್ದೇಶ ಅಂದರೆ ತಳಭಾಗದಲ್ಲಿರುವ ಸಕ್ಕರೆ ಹಾಗೂ ತುಪ್ಪ ತಳಭಾಗದಿಂದ ಬಿಟ್ಟು ಚೆನ್ನಾಗಿ ಮೇಲೆ ಬರಲಿ ಅಂತ ಹೇಳ್ಕೊಂಡು. ನಂತರ ಇದನ್ನು ಕೈಯಲ್ಲೇ ಮಿಕ್ಸ್ ಮಾಡಬೇಕು, ಸ್ಪೂನಲ್ಲಿ ಮಿಕ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಇದನ್ನು ಒಂದು ಹಂತದವರೆಗೆ ಸ್ಪೂನಲ್ಲಿ ಮಿಕ್ಸ್ ಮಾಡ್ಬೋದು, ಅಥವಾ ಶುರುವಿಂದನೇ ಕೈಯಲ್ಲೇ ಮಿಕ್ಸ್ ಮಾಡಿಕೊಳ್ಬೋದು. ಕೈಯಲ್ಲೇ ನೀವು ಒತ್ತಿ ಮಿಕ್ಸ್ ಮಾಡೋದ್ರಿಂದಾಗಿ ಇದಕ್ಕೆ ನಾವು ನೀರು ಎಲ್ಲಿ ಕೂಡ ಹಾಕಲಿಲ್ಲ, ಹಾಕೋದು ಕೂಡ ಇಲ್ಲ. ಇದು ಗಮನದಲ್ಲಿ ಇಲ್ಲಿ ಕೂಡ ಈ ಬಿಸ್ಕೆಟಲ್ಲಿ ನಾವು ನೀರನ್ನು ಎಲ್ಲಿ ಕೂಡ ಸೇರಿಸೋದಿಲ್ಲ. ಕೆಲವು ಜನ ಕೊನೆಗೆ 1-2 ಸ್ಪೂನಷ್ಟು ಹಾಲು ಹಾಕ್ಕೊಳ್ತಾರೆ. ನಾನಿಲ್ಲಿ ಹಾಲು ಹಾಕ್ಕೊಳ್ಳಿಲ್ಲ, ನನಗೆ ಹಾಕಿದ ತುಪ್ಪವೇ ಸಾಕಾಯಿತು. ನೋಡಿ, ಈ ಥರ ಉಂಡೆ ಕಟ್ಟಲಿಕ್ಕೆ ಬರಬೇಕದು, ಅಷ್ಟು ಹದ ಇದ್ದರೆ ಸಾಕದು. ಬೆಂದ ನಂತರ ಇದು ತುಂಬ ಸಾಫ್ಟ್ ಆಗ್ತದೆ. ತುಪ್ಪ
ತುಪ್ಪ ಇರುವ ಕಾರಣ. ಈಗ ನೋಡಿ, ಇದನ್ನು ನಾನು ಬೇಬಿ ಇಡ್ಲಿ ಮಾಡುವಂತಹ ಪ್ಲೇಟಲ್ಲಿ ಬೇಯಿಸ್ಕೊಳ್ತಾ ಇದ್ದೇನೆ. ಯಾವುದೇ ನೀವು ಬೇಕಿಂಗ್ ಐಟಮ್ ಇಡುವಾಗ ಒಂದಕ್ಕಿಂತ ಒಂದಕ್ಕೆ ಗ್ಯಾಪ್ ಇಡಬೇಕು, ಗ್ಯಾಪ್ ಇರಲೇಬೇಕು. ಯಾಕೆ ಅಂದರೆ ಇಲ್ಲದಿದ್ದರೆ ಅದು ಬೇಕಾಗುವಾಗ ದೊಡ್ಡದಾಗಿ ಅದಕ್ಕೆ ಬೇಯಲಿಕ್ಕೆ ಸ್ಥಳ ಸಾಕಾಗೋದಿಲ್ಲ. ನಾನಿವತ್ತು ನೋಡುವ ಅಂತ ಹೇಳಿಕೊಂಡು ಸಣ್ಣ ಸಣ್ಣ ಉಂಡೆ ಮಾಡಿದಲ್ಲ, ಹಾಗೆ ನಾನು ಹತ್ತಿರ ಇಟ್ಟೆ. ಅದು ಬೆಂದಾಗುವಾಗ ಅದಕ್ಕೆ ಗ್ಯಾಪ್ ಸಾಕಾಗಲಿಲ್ಲ ನನಗೆ. ಅದಕ್ಕೆ ಹೇಳ್ತಾ ಇದ್ದೇನೆ ನಾನು, ಬೇಯಲಿಕ್ಕೆ ಇಡುವಾಗ ಯಾವಾಗಲೂ, ಬೇಕ್ ಮಾಡುವಾಗ ಯಾವಾಗಲೂ ನೀವು ಎಷ್ಟು ಬೇಕ್ ಮಾಡ್ತೀರಿ ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಅದಕ್ಕೆ ಜಾಗ ಬಿಡಬೇಕಾಗ್ತದೆ. ನಾನು ಜಾಗ ಬಿಟ್ಟಿದ್ದೆ, ಬಟ್ ಅದು ನಾನು ಸಾಕಾಗ್ಬೋದು ಅಂದ್ಕೊಂಡೆ, ಅದು ಸಾಕಾಗಲಿಲ್ಲ. ಹಾಗಾಗಿ ನಾನು ಹೇಳ್ತಾ ಇದ್ದೇನೆ, ಸ್ವಲ್ಪ ದೂರನೇ ಇಟ್ಕೊಳ್ಳಿ ಅದನ್ನು. ಒಂದು ತಟ್ಟೆ ಬಿಟ್ಟು ಒಂದು ತಟ್ಟೆಯಲ್ಲೇ ಇಟ್ಕೊಳ್ಳಿ. ಆವಾಗ ಕರೆಕ್ಟಾಗಿ ನೀಟಾಗಿ ಬೇಯ್ತದೆ. ಅದು ಬೇಯೋದ್ರಲ್ಲಿ ಏನು ಸಮಸ್ಯೆ ಆಗಲಿಲ್ಲ ನನಗೆ, ಬಟ್ ಅದು ಶೇಪ್ ಹಿಡ್ಕೊಳ್ಳುವಾಗ ಆ ರೌಂಡ್ ಶೇಪಲ್ಲಿ ಬರಲಿಲ್ಲ ಅದು. ನೋಡಿ, ಈಗ ಗ್ಯಾಪ್ ಇದೆ ಅದರಲ್ಲಿ ಮಧ್ಯದಲ್ಲಿ, ಬಟ್ ಅದು ಬೆಂದಾಗುವಾಗ ಎಲ್ಲ ಒಂದೇ ಲೇಯರ್ಗೆ ಬಂದಿದೆ. ನಾವು ಬ್ರೆಡ್ ಬೇಯಿಸಿದಾಗೆ ಆಗಿದೆ ಅದು. ಗೋಡಂಬಿಲಿ ಆಪ್ಷನಲ್ಲಿ, ಇದು ಬೇಕು ಅಂತ ಏನಿಲ್ಲ. ಡ್ರೈ ಫ್ರೂಟ್ಸ್ ನಿಮ್ಮ ಹತ್ರ ಯಾವುದಿದೆ ಅದನ್ನು ಹಾಕ್ಕೊಳ್ಬೋದು. ಪಿಸ್ತಾ ಇದ್ದರೆ ಪಿಸ್ತಾ ಹಾಕ್ಬೋದು, ಬಾದಾಮ್ ಹಾಕ್ಕೊಳ್ಬೋದು, ಇಲ್ಲ ವಾಲ್ನಟ್ ಇಷ್ಟಪಡೋರು ವಾಲ್ನಟ್ ಹಾಕ್ಕೊಳ್ಬೋದು. ಹೀಗೆ ಎಂತ ಕೂಡ ಇಡ್ಬೋದು. ಮೇಲಿನ ಚೆರಿ ಇದ್ದರೆ ಚೆರಿ ಇಟ್ಕೊಳ್ಬೋದು, ಅಥವಾ ಟೂಟಿ ಫ್ರೂಟಿ ಕೂಡ ಹಾಕಿಕೊಳ್ಬೋದು. ನಿಮ್ಮ ಹತ್ರ ಎಂತ ಇದೆ ಅದು ಹಾಕ್ಕೊಳ್ಬೋದು, ಅಥವಾ ಎಂತ ಹಾಕದೆ ಕೂಡ ಹಾಗೇ ಬೇಯಿಸಿದರೂ ಕೂಡ ಬೆಣ್ಣೆ ಬಿಸ್ಕೆಟ್ ರೆಡಿ ಆಗ್ತದೆ. ಈಗ ನೋಡಿ, ನಾನು ತೋರಿಸ್ತೇನೆ. ಇದೀಗ ನಾನು ಇನ್ನೊಂದು ಪ್ಲೇಟ್ ರೆಡಿ ಮಾಡ್ತೇನೆ ನೋಡಿ. ಇದು ನೋಡಿ, ಇಷ್ಟು ಗ್ಯಾಪಲ್ಲಿ ಇಟ್ಟರೆ ಕರೆಕ್ಟಾಗಿ ಬೇಯ್ತದೆ ಅದು. ನಾನಿದು 2ನೇ ಪ್ಲೇಟ್ ಇಟ್ಟದು, ಹಾಗೆ ನಾನು ತೋರಿಸ್ತಾ ಇದ್ದೇನೆ. ಇಷ್ಟು ಗ್ಯಾಪಲ್ಲಿ ಒಂದು ಬಿಸ್ಕೆಟಿಗೆ ಅಷ್ಟು ಗ್ಯಾಪ್ ಬೇಕೇ ಬೇಕು. ಅಷ್ಟಿದ್ದರೆ ಅದು ನೀಟಾಗಿ ಬೇಯ್ತದೆ. ಬೇಯುವಾಗ 10 ನಿಮಿಷ ಮೊದಲೇ ಪ್ರೀ ಹೀಟ್ ಮಾಡಿಕೊಳ್ಬೇಕು. ಇದನ್ನು ಕುಕ್ಕರನ್ನು 10 ನಿಮಿಷ ಮೊದಲೇ ಪ್ರೀ ಹೀಟ್ ಮಾಡಿಕೊಂಡು ಉಪ್ಪು ಹಾಕಿ ತಳದಲ್ಲಿ ಮುಚ್ಚಳ ಮುಚ್ಚಿ 10 ನಿಮಿಷ ನಾನು ಪ್ರೀ ಹೀಟ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಇದನ್ನು ಅದರಲ್ಲಿ ಇಡ್ತಾ ಇದ್ದೇನೆ. ಇನ್ನು ಇದನ್ನು 5 ನಿಮಿಷ ದೊಡ್ಡ ಉರಿಯಲ್ಲಿ, ಆಮೇಲೊಂದು 3ರಿಂದ 4 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸಿದರೆ ನೋಡಿ, ಕರೆಕ್ಟಾದ ನಾನ್ ಕಟಾಯಿ ಅಥವಾ ಬೆಣ್ಣೆ ಬಿಸ್ಕೆಟ್ ರೆಡಿ ಆಯಿತು. ನಾನಿಲ್ಲಿ ಯಾವುದೇ ಕಲರ್ ಹಾಕಲಿಲ್ಲ. ಡಾಲ್ಡಾದಲ್ಲಿ ಅಥವಾ ವನಸ್ಪತಿಯಲ್ಲಿ ಮಾಡಿದರೆ ವೈಟ್ ಕಲರ್ ಬರ್ಬೋದೇನೋ. ತುಪ್ಪ ಕ್ರೀಮ್ ಕಲರ್ ಇರುವ ಕಾರಣ ಅದು ಕ್ರೀಮ್ ಕಲರಲ್ಲೇ ಬಂತು ನನಗೆ. ಹಾಗೆಯೇ ಇದು ಹತ್ತಿರ ಇಟ್ಟ ಬಿಸ್ಕೆಟು ನೋಡಿ ಹೇಗೆ ಬಂತು ಅಂತ ಹೇಳಿಕೊಂಡು. ಈಗ ಇದು ದೂರ ಇಟ್ಟ ಬಿಸ್ಕೆಟನ್ನು ತೋರಿಸ್ತೇನೆ. ದೂರ ಇಟ್ಟ ಬಿಸ್ಕೆಟಲ್ಲಿ ಕರೆಕ್ಟಾಗಿ ಗ್ಯಾಪಲ್ಲಿ ಚೆನ್ನಾಗಿ ಬೆಂದಿದೆ ಅದು. ಹತ್ತಿರ ಇಟ್ಟ ಬಿಸ್ಕೆಟಿಗೆ ಕೂಡ, ದೂರ ಇಟ್ಟು ಬೇಯಿಸಿದ ಬಿಸ್ಕೆಟಿಗೆ ಕೂಡ ತುಂಬ ವ್ಯತ್ಯಾಸ ಇದ್ದು. ಮತ್ತು ಇನ್ನೊಂದು ಎಂತ ಅಂತ ಹೇಳಿದ್ರೆ, ತೆಗಿಲಿಕ್ಕೆ ನೀವು ಅರ್ಜೆಂಟ್ ಮಾಡಬಾರ್ದು. ನನಗೆ ತಿನ್ನಲಿಕ್ಕೆ ಅರ್ಜೆಂಟ್ ಆಯಿತು, ಟೇಸ್ಟ್ ನೋಡಲಿಕ್ಕೆ ಅಂತೇಳಿ. ಹಾಗೆ ನಾನು ಬೇಗ ಅದನ್ನು ತೆಗೀಲಿಕ್ಕೆ ಹೋದೆ, ಅದು ಹುಡಿ ಆಯಿತು. ಇದನ್ನು ತೆಗಿಬೇಕು ಅಂತ ಆದರೆ ಅದು ಪೂರ್ತಿಯಾಗಿ ತಣ್ಣಗಾಗಿರಬೇಕು. ತಣ್ಣಗಾದ ನಂತರವೇ ಅದನ್ನು ಕುಕ್ಕರ್ ಪಾತ್ರದಿಂದ ಎಬ್ಬಿಸ್ಕೊಳ್ಳಿ. ಆವಾಗ ಅದು ನೀಟಾಗಿ ಕರೆಕ್ಟಾಗಿ ಬರ್ತದೆ. ನೋಡಿ, ನಮ್ಮ ರುಚಿಯಾದ ಬೆಣ್ಣೆ ಬಿಸ್ಕೆಟು ರೆಡಿ ಆಯಿತು. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.